ಹೌದು, ಮಗು ಇನ್ನು ಮಲಗಿಲ್ವಾ? ಇಲ್ಲಮ್ಮ, ಹಸುವಾಗಿತ್ತು ಅನ್ಸುತ್ತೆ, ಎದ್ಬಿಟ್ಟಿದ್ದಾನೆ. ಭೂಮಿಕಾನು ಎದ್ದಿದ್ರು, ಫೀಡಿಂಗ್ ಎಲ್ಲ ಆಯಿತು. ಸರಿ, ಅವ್ರಿಗೆ ರೆಸ್ಟ್ ಮಾಡೋದಕ್ಕೆ ಹೇಳಿ ನಾನು ಇನ್ನು ಹೊರಗಡೆ ಕರ್ಕೊಂಬಂದೆ. ಅಮ್ಮಂದಿರಿಗೆ ಇದು ತಪ್ಪಿದ್ದಲ್ಲ. ಮಕ್ಕಳು ಹಗಲೆಲ್ಲ ಮಲ್ಕೋತಾರೆ, ರಾತ್ರಿ ಎದ್ದು ಕೂತ್ಕೋತಾರೆ. ಮಕ್ಕಳು ಒಂದು ಹಂತಕ್ಕೆ ಬರೋ ತನಕ ತಾಯಂದಿರಿಗೆ ಇದು ತಪ್ಪಿದ್ದಲ್ಲ. ಏನೂ ಮಾಡೋಕ್ಕಾಗಲ್ಲ. ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮನಿಗೆ ತೊಂದರೆ ಕೊಟ್ಟಿರ್ತೀವಿ, ಈಗ ಇವರು ನಮಗೆ ತೊಂದರೆ ಕೊಡ್ತಾರೆ. ಲೆಕ್ಕ ಚುಕ್ತಾಗಬೇಕಲ್ಲ ಅಲ್ವೇ ನಾವು? ಎಷ್ಟು ಖುಷಿಯಾಗಿದೆ ನೋಡು. ಇನ್ನೊಂದು ಮಗುನು ನಮ್ಮ ಜೊತೆಲಿದ್ದಿದ್ರೆ ಖುಷಿ ಡಬಲ್ ಆಗ್ತಿತ್ತಲ್ವಾ? ಆ ಮಗು ಇಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ತುಂಬಾ ಸಂಕಟ ಆಗ್ತಾ ಇದೆ. ಈ ಮಗು ನೋಡಿ ಖುಷಿ ಪಡೋದ ಅಥವಾ ಆ ಮಗು ಇಲ್ಲ ಅಂತ ದುಃಖ ಪಡೋದ ಒಂದು ಗೊತ್ತಾಗ್ತಾ ಇಲ್ಲ. ಅಮ್ಮ ಪ್ಲೀಸ್, ಆ ಮಗು ವಿಷಯ ಮನೇಲಿ ಮಾತಾಡೋದು ಬೇಡಮ್ಮ. ನನಗೆ ನೋವಿದೆ, ಬೇಜಾರಿದೆ. ಅದಕ್ಕಿಂತ ಜಾಸ್ತಿ ಈ ವಿಷಯ ಭೂಮಿಕಾ ಅವ್ರಿಗೆ ಗೊತ್ತಾದರೆ ಏನಾಗುತ್ತೋ ಅಂತ ಆತಂಕ ಇದೆಯಮ್ಮ. ನನಗದೇ ಚಿಂತೆ. ಏನಿಲ್ಲಪ್ಪ, ಮಲ್ಕೊ ಮಲ್ಕೊ. ಬಟ್ ಗೌತಮ್, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ಅದೇ ಅಮ್ಮ, ಅವರು ಹಸಿ ಪಾಣಂತಿ. ಇಂಥ ಟೈಮಲ್ಲಿ ಅವ್ರಿಗೆ ಯಾವುದೇ ಶಾಕಿಂಗ್ ವಿಷಯ ಆಗಲಿ ಹೇಳಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾಗಾಗಿ ನಾನು ಈ ವಿಷಯನ ಮುಚ್ಚಿಡ್ತಾ ಇದ್ದೀನಿ. ನೀವು ಯಾರ ಹತ್ರನೂ ಮಾತಾಡಕ್ಕೆ ಹೋಗ್ಬೇಡಿಮ್ಮ. ತಪ್ಪಿ ಈ ವಿಷಯ ಅವ್ರ ಕಿವಿಗೆ ಬಿದ್ದರೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಪ್ಲೀಸ್. ನನಗೆ ಅರ್ಥ ಆಗುತ್ತೆ ಗೌತಮ್, ನೀನು ಯಾವುದನ್ನು ಹೇಳಕ್ಕಾಗದೆ ಎಷ್ಟು ಒದ್ದಾಡ್ತಾ ಇದೀಯ ಅಂತ. ನಿನ್ನ ನೋಡಿದ್ರೆ ನನ್ನ ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಯಾರು ಏನು ಮಾಡೋ ಸ್ಥಿತಿಯಲ್ಲಿಲ್ಲ, ಕಾಯ್ಬೇಕಷ್ಟೆ. ಒಟ್ಟಿನಲ್ಲಿ ಆ ಮಗು ನಮಗೆ ವಾಪಸ್ ಸಿಕ್ಕಿದ್ರೆ ಸಾಕು. ಆ ದೇವರಲ್ಲಿ ನಾನು ಇಷ್ಟೇ ಕೇಳ್ಕೊಳ್ಳೋದು. ಹಾಂ, ನಾನು ದೇವ್ರ ಮೇಲೆ ಭಾರ ಹಾಕಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಭಗವಂತ